ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾ ಪರಶುರಾಮ್, ಬಳ್ಳಾರಿ. ಗಿರಿ ಯಾದವ್ರವರ 45ನೇ ಹುಟ್ಟುಹಬ್ಬ ಆಚರಣೆ. ಬಳ್ಳಾರಿ ಗಣಿ ನಗರಿಯಲ್ಲಿನ ಕುಮಾರಸ್ವಾಮಿ ದೇವಸ್ಥಾನದ ಹತ್ತಿರ ಇರುವ ನಂದಗೋಕುಲ ಶಾಲೆಯ ಗೊಲ್ಲರ ಯಾದವ ಸಂಘದ ಸಭಾಂಗಣದಲ್ಲಿ ಬುಧವಾರ 3ನೇ ತಾರೀಖರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗಿರಿ ಯಾದವ್ರವರ 45ನೇ ಹುಟ್ಟುಹಬ್ಬವನ್ನು ಸಂತೋಷ ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಸ್ನೇಹಿತರು, ಪತ್ರಕರ್ತರು, ಗುರು ಹಿರಿಯರು ಭಾಗವಹಿಸಿದರು. ವರದಿ ಎಂ.ಎಲ್. ವೆಂಕಟೇಶ್, ಪ್ರಧಾನ ಸಂಪಾದಕರು, ಮೀಡಿಯಾ ನ್ಯೂಸ್ ಚಾನೆಲ್, ಬಳ್ಳಾರಿ. ನಮ್ಮ ಸಮಾಜದ ಹಾಗೂ ನಮ್ಮ ಅಳಿಯರಾದ ಹಿರಿಯರಾದ ಹುಟ್ಟುಹಬ್ಬದ ಸಂದರ್ಭವಾಗಿ ಮತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ಒಂದು ಸಂದರ್ಭವನ್ನು ಬಳಸಿಕೊಂಡು ನಾವೆಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಹಿರಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳುತ್ತಾ, ನಾವಿಲ್ಲಿ ಭಾಷಣ ಮಾತಾಡಲಿಕ್ಕೆ ಹೇಳಿದ್ರೆ ಒಬ್ಬೊಬ್ಬರು ಮಾತಾಡಿದ ಮೇಲೆ ಎಲ್ಲೋ ಒಂದು ನನಗೂ ಸಹ ಅಂತ ಹಿರಿಯರ ಒಂದು ಮಾರ್ಗದರ್ಶನ, ಹಿರಿಯರ ಒಂದು ತಿಳುವಳಿಕೆ, ನಮ್ಮ ವಯಸ್ಸಲ್ಲಿ ತಪ್ಪು ಸಹಜ. ಅಂದರೆ ನಮ್ಮಂಥ ಹಿರಿಯರು ಮತ್ತು ನಮ್ಮನ್ನು ಈ ರೀತಿ ನೀವು ನಮ್ಮ ಹಳೆಯರ ಗಿರಿ ಮೇಲೆ ಇರತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ನಮ್ಮ ಮುಂದೆ ಧನ್ಯವಾದಗಳು. ನಾವು ನಮ್ಮ ಸಮಾಜದ ಒಂದಿಗೆ ನಾವು ಸಹಜವಾಗಿ ಪ್ರೀತಿ ತೋರಿಸೋದು ನಮ್ಮ ಕರ್ತವ್ಯ. ಆದರೆ ಒಬ್ಬ ಹಿರಿಯರಾಗಿ ನಾವು ನಿವೃತ್ತಿ ಹೊಂದಿ ಆಮೇಲೆ ನೀವು ಇನ್ನೊಂದು ಭಾಗ ಹೇಳಿದ್ವಿ, ಲೋಕಸಭಾ ಸ್ಪರ್ಧೆ ಅಂತೇಳಿ ನನಗೆ ಭಾಳ ಖುಷಿಯಾಯಿತು. ಅಂದರೆ ಪವಿತ್ರವಾದ ಮತ ಸತ್ಯ ಅದು. ನಮ್ಮ ಪಕ್ಷ ಏನಂದರೆ ಆದಷ್ಟನ್ನು ನಾವು ಸತ್ಯವನ್ನು ಒಪ್ಬೋದು, ಅದು ನಮ್ಮ ಕರ್ತವ್ಯ. ಅದು ನೀವು ಅಂದ್ರಲ್ಲ, ಅದಕ್ಕೆ 100% ಸತ್ಯ. ಪವಿತ್ರವಾದ ಮತಗಳು ನೀವು ಮುಂದಿನ ದಿನಮಾನದಲ್ಲಿ ಆ ದೇವರು ನಿಮಗೂ ಸಹ ಆಯಸ್ಸು ಆರೋಗ್ಯ ಕೊಟ್ಟು ಜನ ಸೇವೆಗೆ ಬಳಸಲಿಕ್ಕೆ ನಮಗೇನಾದರೂ ಅವಕಾಶ ಇದ್ದರೆ ನಮ್ಮಂಥವ್ರಿಗೆ ಮಾರ್ಗದರ್ಶನ ಆಗದಂತ ಈ ಮೂಲಕ ಹೇಳ್ತಾ, ಹಿರಿಯವರು ಪತ್ರಕರ್ತರ ಜೀವನವನ್ನು ಪ್ರಾರಂಭಿಸಿ ಏಳು ಬೀಳು ಕಷ್ಟ ಸುಖ ಅನಿಷ್ಠೆ ಬರೋದೆಲ್ಲ ಸಹಜ. ಇದರಲ್ಲಿ ಅದು ಇನ್ನೂರು ವರ್ಗದವರ ಸಮಾಜದಲ್ಲಿ ಹುಟ್ಟಿ ಪತ್ರಕರ್ತರಾಗಿ ಬೆಳಿಬೇಕಂದ್ರೆ ಭಾಳ ಸಮಸ್ಯೆ ಇದೆ. ಆ ಪತ್ರಕರ್ತರು ಕೂಡ್ತವೆ. ಆ ಗುಂಪು, ಧಾರವಾಡ ಗುಂಪು, ಈ ಗುಂಪು ಅಂತೆಲ್ಲ ಅಂಥ ಗುಂಪುಗಳ ಮಧ್ಯೆ ಬೆಂಗಳೂರವರಾಗಿ